ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ಲೈವ್ ಮಾಡೋಕ್ಕೆ ಹೋಗಿ ಅದು ತುಂಬ ಸುತ್ತುತ್ತದೆ, ಅದರಿಂದ ನಾನು ವೀಡಿಯೋಗೆ ಬಂದಿದ್ದೀನಿ. ವಿಶೇಷವಾಗಿ ಇವತ್ತು ನಾವು ಪ್ರಶ್ನೆ ಮಾಡುವವರಾಗಿರಬೇಕು. ಸಂವಿಧಾನದ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಪ್ರಶ್ನೆ ಮಾಡೋಕ್ಕೆ ನಾವು ಹೋದರೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಬೀಳ್ತದೆ, ಆಮೇಲೆ ನಮ್ಮ ಮೇಲೆ ತುಂಬ ಆರೋಪ ಬರ್ತದೆ, ನಮ್ಮನ್ನೇ ತೇಜುವಧೆ ಮಾಡ್ತಾರೆ, ನಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡ್ತಾರೆ. ಇದನ್ನೆಲ್ಲ ನಡೀತಾ ಇದೆ, ಈಗಲೂ ನಡೀತಾ ಇದೆ, ಮುಂದೇನೂ ನಡೀತಾ ಇರುತ್ತೆ. ಅದನ್ನೆಲ್ಲ ಮೀರಿ ನಾನು ನೋಡಿ, ಇವತ್ತು ವಿಶೇಷವಾಗಿ ನಾನು ಹೇಳ್ತೀನಿ, ಅಂಗವಿಕಲರು ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ವಿಕಲಚೇತನರು ಅಂತಾರೆ, ಸ್ವಲ್ಪ ಜನ ವಿಶೇಷಚೇತನರು ಅಂತ. ನಾವು ವಿಶೇಷಚೇತನರು ಅನ್ಯಾಯ ಮಾಡೋದೇ ಜಾಸ್ತಿ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಈ ರೀತಿ ನಾವು ಪ್ರಶ್ನೆ ಮಾಡಬೇಕಾದ್ರೆ ನಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡಿ ನನ್ನ ಮೇಲೆ ದೂರು ದಾಖಲಾಗುತ್ತೆ. ಎಲ್ಲಿ? ಹಾಸನದಲ್ಲಿ, ಚನ್ನರಾಯಪಟ್ಟಣದಲ್ಲಿ ದೂರು ದಾಖಲಾಗುತ್ತೆ. ಅದು ದೂರು ದಾಖಲಾಗಿದೆಯಲ್ಲ, ಅದು ತುಂಬ ವಿಶೇಷತೆ ಅಂತ ಹೇಳ್ಬೋದು. ವಿಶೇಷತೆ ಅಂದರೆ ತುಂಬ ಹೇಳೋಕ್ಕೆ ಅಸಾಧ್ಯ. ನಾನೀಗ ಓದ್ತೀನಿ. ಅರ್ಜಿದಾರರ ದೂರಿನ ಸಾರಾಂಶವೇನೆಂದರೆ, P. ಯೇಸುನಾಥನ್ ಎಂಬುವರು ಸಾಮಾಜಿಕ ಜಾಲತಾಣದಲ್ಲಿ ದಲಿತ ನಾಯಕ ಡಾಕ್ಟರ್ ಅಂಬಾಜಿ P. ಮೇಟಿರವರ ಬಗ್ಗೆ ಅವಹೇಳನಕಾರಿ ಸುಳ್ಳು ಮಾಹಿತಿ ಹಬ್ಬಿಸುವುದು. ಯೇಸುನಾಥನ್ ನನ್ನ ನಂಬರ್ ಹಾಕಿದ್ದಾರೆ. ಡಾಕ್ಟರ್ ಅಂಬಾಜಿ P. ಮೇಟಿರವರ ಅವ್ರ ನಂಬರ್ ಹಾಕಿದ್ದಾರೆ. ಕರೆ ಮಾಡಿ ಮುಂದೆ ನಿನಗೆ ಸರಿಯಾಗಿ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿರುತ್ತಾರೆ. ಅಂಗವಿಕಲರ ಅಂತರಾಳ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮೂಲಕ ಸುಳ್ಳು ಸುದ್ದಿ, ಅಸತ್ಯ, ಅವಹೇಳನಕಾರಿ ವಿಷಯವನ್ನು ಮಾಡುತ್ತಿದ್ದು ಗೌರವಕ್ಕೆ ಧಕ್ಕೆ ಮಾಡಿರುತ್ತಾರೆ ಹಾಗೂ ವಿಕಲಚೇತನರ ಕಾರ್ಯಕರ್ತರಿಗೆ ಸರ್ಕಾರದ ಯೋಜನೆಯ ಅನುಷ್ಠಾನಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆಂದು ಕೊಟ್ಟ ದೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಕೊಟ್ಟಿದ್ದಾರೆ. ಅದು ಸಾಮಾನ್ಯ ಇಲ್ಲ, ವಿಕಲಚೇತನರೇ ಕೊಟ್ಟಿರೋದು. ಇದರಲ್ಲಿ ಕೆಲವೊಂದು ನಾನು ಪುಟಪ್ ಮಾಡಿದ್ದೀನಿ, ಕೆಲವೊಂದು ನಾನು ಬರೆದಿದ್ದೀನಿ. ಇದನ್ನು ನಾನೇನು ಮಾಡಿದೆ, ಎಲ್ಲ ಓದ್ಬಿಟ್ಟು ಮಾನ್ಯ ಶ್ರೀಮತಿ ಶುಭಾನಿತ್ಯ IPS ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಸನ ಜಿಲ್ಲೆಗೆ ನಾನು ಪತ್ರ ಬರೆದ್ಬಿಟ್ಟು ನೇರವಾಗಿ ನಾನೇ ಹಾಸನಕ್ಕೆ ಹೋಗಿದ್ದೆ. ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ ನಾನು. ಈಗ ಇದನ್ನು ಏನು ಹೇಳಿದ್ದಾರೆ ಅದನ್ನು ಆರೋಪನ ಪ್ರೂಫ್ ಮಾಡಬೇಕು. ನಾನು ಬರೆದಿದ್ದೀನಿ, ಇಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಬರೆದಿದ್ದೀನಿ. ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಭಾರತೀಯ ಆಡಳಿತ ಸೇವೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿರವರಿಗೆ ಪತ್ರದ ಮೂಲಕ ಮನವಿ ಕೊಟ್ಟು ವಿಧಾನಸೌಧದ ಮುಂಭಾಗದಲ್ಲಿ ಜಾಗೃತಿ ಮೂಡಿಸುವ ವಿಡಿಯೋ ಮಾಡಿರುತ್ತೇನೆ. ಸತ್ಯವಾದ ಮಾತು. ವಿಕಲಚೇತನರ ಕಾರ್ಯಕರ್ತರಿಗೆ ಸರ್ಕಾರದ ಯೋಜನೆಯ ಅನುಷ್ಠಾನಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿರುತ್ತಾರೆ. ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಭಾರತೀಯ ಆಡಳಿತ ಸೇವೆ ಕರ್ನಾಟಕದ ಸರ್ಕಾರದ ಮುಖ್ಯ ಕಾರ್ಯದರ್ಶಿರವರು ಅನಿಲ್ ಗೌಡ ರವರಿಗೆ ಪತ್ರ ಬರೆದು ಕೊಟ್ಟಿದ್ದಾರೆ ಅಂತ ನಾನು ಹಾಕಿದ್ದೀನಿ. ಕೆಲವೊಂದು ಮಾಹಿತಿಗಳು ನಾನು ಹಾಕಿದ್ದೀನಿ, ನೋಟ್ ಮಾಡಿ. ನಾನು 7ನೇ ಕ್ಲಾಸ್ ಓದಿರೋದು, ನಾನು ಎಲ್ಲ ಪ್ರತಿಯೊಂದು ಕಾನೂನಾತ್ಮಕವಾಗಿ ಮಾಡ್ತೀನಿ. ಈ ರೀತಿ ಕೊಟ್ಟಿದ್ದೀನಿ. ಈಗ ನೇರವಾಗಿ ನಮ್ಮ ರಾಜ್ಯ ಆಯುಕ್ತರ ಕಚೇರಿ ಅಲ್ಲಿ ಕೂಡ ನಾನು ಮನವಿ ಸಲ್ಲಿಸಿದ್ದೀನಿ. ಈಗಾಗಲೇ ನನಗೆ ನನ್ನ ಮೇಲೆ ಆರೋಪ ಮಾಡಿದ್ದನ್ನ ಸಾಬೀತುಪಡಿಸ್ಬೇಕು. ಈಗ ಯಾವುದೇ ವ್ಯಕ್ತಿಯಾದರೂ ಸಾಬೀತುಪಡಿಸ್ಬೇಕು, ನನ್ನ ಮೇಲೆ ಆರೋಪ ಮಾಡಿದ್ದನ್ನು ಸಾಬೀತುಪಡಿಸ್ಬೇಕು. ಅದರಿಂದ ನಮಗೆ ಒಂದು ಅಂಗವಿಕಲರ ಕೋರ್ಟ್ ಇದೆ, ಅವ್ರಿಗೆ ಹೇಳಿದ್ದೀನಿ. ರಾಜ್ಯ ಆಯುಕ್ತರಾದ ಡಾಕ್ಟರ್ ಅಶೋಕ್ ರವರಿಗೆ ನಾನು ಪತ್ರ ಬರೆದಿದ್ದೀನಿ, ನನ್ನ ಮೇಲೆ ಸಾಬೀತುಪಡಿಸ್ಬೇಕು. ನೀವು ನೇರವಾಗಿ ನಾನು ಪತ್ರ ಹಾಕಿದ್ದೀನಿ, ಜಿಲ್ಲಾ ಪೊಲೀಸ್ ಕಚೇರಿಗೆ ನಾನು ಹೇಳುವ ರೀತಿಯಲ್ಲಿ ತನಿಖೆ ಮಾಡಿಸಿ ಸೂಕ್ತ ಕ್ರಮ ಆಗಬೇಕು ಅಂತ ನಾನು ಹೇಳಿದ್ದೀನಿ. ನೀವು ಎಲ್ಲರೂ ಏನಪ್ಪ ಅಂಗವಿಕಲರ ಹಿಂಗೆ ಮಾಡ್ತೀರಾ ಅಂತ ಹೇಳ್ಬೋದು. ಸ್ನೇಹಿತರೆ, ನಮಗೆ ಬೆನ್ನಿಗೆ ಚೂರಿ ಚುಚ್ಚೋದು ನಮ್ಮವರೇ. ನಾನು ಹೇಳ್ತಾ ಇಲ್ಲ, ಸಂವಿಧಾನದ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೆಲವು ಪುಸ್ತಕಗಳು ಬರೆದಿದ್ದಾರೆ. ಕೆಲವು ನಾವು ಕೂಡ ತುಂಬ ಕೇಳಿದ್ದೀವಿ, ನಾವು ಕೂಡ ತುಂಬ ಕೇಳ್ತಾ ಇದ್ದೀವಿ. ನಮ್ಮವರು ನಮಗೆ ಹೇಳೋದು, ನಾವು ಧ್ವನಿ ಎತ್ತಿದಾಗ ಸುಮ್ಮನೆ ಕೂತ್ಕೊಳ್ಬೇಕು. ಆರೋಪ ಮಾಡಬೇಕಾದ್ರೆ ಸಾಬೀತುಪಡಿಸ್ಬೇಕು. ಈಗ ಸಾಬೀತುಪಡಿಸ್ಲಿ. ಈಗ ಮಾನ್ಯ SP ಮೇಡಮ್ ಹತ್ರ ನಡೀತದೆ, ಹಿಂಗೆ ಹೇಳಿದ್ದಲ್ಲ, ಸಾಬೀತುಪಡಿಸಿದ್ದ ನಾನು ಹಾಕಿದ್ದೀನಲ್ಲ, SP ಅವ್ರಿಗೆ ಹಾಕಿದ್ದೀನಲ್ಲ. ಈಗ ನಮ್ಮ ಅಂಗವಿಕಲರ ಕೋರ್ಟಲ್ಲೂ ಕೂಡ ಕೊಟ್ಟಿದ್ದೀನಿ ನಾನು. ಈಗ ಸಾಬೀತುಪಡಿಸ್ಬೇಕಲ್ವಾ, ಬಿಡ್ತೀನಿ ನಾನು ಪೆನ್ನು ಪೇಪರಲ್ಲಿ ಕೆಲಸ ಮಾಡೋದು. ಯಾರೇ ಆಗಲಿ, ಯಾರ ಮೇಲೆ ಆರೋಪ ಮಾಡಿದ್ರು ಸಾಬೀತುಪಡಿಸೋದಲ್ಲಿ ಐತಲ್ಲ, ಅದು ಮೇನ್. ಈಗ SP ಮೇಡಮ್ ಮುಂದೆ ಕೂತ್ರೆ
ನಾನು ರಚನೆ ಮಾಡಿ ಅಂತ ಹೇಳಿದ್ದೀನಿ. ಈ ಥರ ಇದೆ ಸ್ನೇಹಿತರೆ, ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಧನ್ಯವಾದ.